ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತೀನಿ ಕೇಳಿ. ಆಳಂದದ ಐತಿಹಾಸಿಕ ರಾಘವ ಚೈತನ್ಯ ಶಿವಲಿಂಗವಿರುವ ಮೂರ್ತಿ ಜಾಗದಲ್ಲಿ ಲಾಡ್ಲೆ ಮಶಕ್ ದರ್ಗಾ ಅಂತ ಹೇಳ್ಕೊಂಡು ಅಲ್ಲಿ ಪೂಜೆಗೆ ಅವಕಾಶ ಕೊಡದಂಗೆ ಗುಂಡಾಗರ್ದಿ ಮಾಡ್ಕೊಂಡು ಹೆದರ್ಸ್ಲಿಕ್ಕೆ ಅಂತ ಶಿವರಾತ್ರಿ ದಿನ ಪೂಜೆಗೆ ಬಂದ ಹಿಂದೂಗಳನ್ನ ಜೊತೆಗೆ ಶಾಸಕರು ಮತ್ತು ಅವಾಗಿನ ಕೇಂದ್ರ ಸಚಿವರ ಮೇಲೆ ಹಲ್ಲೆ ಮಾಡ್ತಾರೆ. ಅಂದ್ರೆ 2022ರಲ್ಲಿ. ಅಷ್ಟೇ ಅಲ್ಲ, ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ಮಾಡ್ತಾರೆ. ಇಷ್ಟೆಲ್ಲ ಯಾರು ಮಾಡಿದ್ರು ಅಂದ್ರೆ ಅದು ಶಾಂತಿ ದೂತರು. ಅಂಡ್ ಇವರ ಮೇಲೆ ಪೊಲೀಸರು ಅವರ ಕರ್ತವ್ಯವನ್ನ ಮಾಡ್ತಾರೆ, ಕೇಸ್ ದಾಖಲಿಸ್ತಾರೆ. ಅಂಡ್ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವರನ್ನ ಅಮಾಯಕರ ಪಟ್ಟ ಕಟ್ಟಿ ರೈತರ ಮತ್ತು ಹೋರಾಟಗಾರರ ಹೆಸರಲ್ಲಿ ನಿನ್ನೆಯ ಕ್ಯಾಬಿನೆಟ್ ನಲ್ಲಿ ಕೇಸ್ ವಾಪಸ್ ತಗೊಂಡಿದೆ. ಅಂದ್ರೆ ಇಂಡೈರೆಕ್ಟ್ಲಿ ಅಂತ ಗಲಭೆಗಳು ಮುಸಲ್ಮಾನರು ಮಾಡಿದ್ರೆ ಅವರಿಗೆ ಕಾಂಗ್ರೆಸ್ಸಿನವರು ಸಪೋರ್ಟ್ ಮಾಡ್ತಾರೆ ಅಂತ ಅರ್ಥ. ನೀವು ಏನ್ ಬೇಕಾದ್ರು ಮಾಡಿ, ನಾವು ನಿಮ್ ಹಿಂದಿದೀವಿ ಅನ್ನೋ ರೀತಿ ಇವರ ನಿರ್ಧಾರ. ಅಂಡ್ ಇದರ ಬಗ್ಗೆ ಒಬ್ಬನೇ ಒಬ್ಬ ಸಂವಿಧಾನ ಪ್ರೇಮಿ ತುಟಿ ಬಿಚ್ಚಿಲ್ಲ. ಅದು ಅವನ ಉಸ್ತುವಾರಿ ಕ್ಷೇತ್ರದಲ್ಲಿ ನಡೆದಿದ್ದು. ಹಿಂದೂಗಳೇ ಎಚ್ಚರರಾಗ್ರಿ. ಹುಬ್ಬಳ್ಳಿ ಗಲಭೆಯ ಕೇಸ್ ವಾಪಸ್ ತಗೊಂಡ್ರು, ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ವಾಪಸ್ ತಗೊಂಡ್ರು. ಇವೆಲ್ಲ ಕೇಸ್ಗಳಲ್ಲಿ ಹಿಂದೂಗಳ ಮತ್ತು ಪೊಲೀಸರ ಮೇಲೆ ಮುಸ್ಲಿಮರು ದಾಳಿ ಮಾಡಿದ್ದು. ಇನ್ಮೇಲಾದ್ರೂ ಬಿಜೆಪಿ ಹಿಂದೂ ಮುಸ್ಲಿಂ ಮಾಡುತ್ತೆ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋದ್ ಬಿಡ್ರಿ.